ನಮಸ್ಕಾರ. ನನ್ನ ಹೆಸರು ನಾಗರಾಜ ಪಟ್ಟಿ, ಜಂಟಿ ಆಯುಕ್ತರು IML ಅಬಕಾರಿ ಇಲಾಖೆ ಕೇಂದ್ರ ಕಚೇರಿ ಬೆಂಗಳೂರು. ಕರ್ನಾಟಕ ಸಕಾಲ ಸೇವೆಗಳ ಅಧಿನಿಯಮ 2011 2 ಏಪ್ರಿಲ್ 2012 ರಾಜ್ಯಾದ್ಯಂತ ಜಾರಿಗೆ ತರಲಾಯಿತು. ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಒಟ್ಟು 5 ರೀತಿಯ ಸೇವೆಗಳನ್ನು ನಾವು ಕೊಡ್ತಾ ಇದ್ದೇವೆ. 5 ವಿಭಾಗಗಳನ್ನು ಮಾಡ್ತಾ ಇದ್ದೇವೆ ಸೇವೆಗಳನ್ನ. ಮೊದಲ ಸೇವೆ 18/6/2013 ಸಿಬ್ಬಂದಿ ಮತ್ತು ಅಧಿಕಾರಿಗಳ ವೈಯಕ್ತಿಕ ಸೇವೆಗಳಿಗೆ ಸಂಬಂಧಪಟ್ಟಂತೆ 6 ಸೇವೆಗಳಿದ್ದಾವೆ ಆಡಳಿತ ವಿಭಾಗಕ್ಕೆ ಸಂಬಂಧಪಟ್ಟಂತೆ. ಇನ್ನ ಸಾರ್ವಜನಿಕರಿಗಾಗಿ ನಾವು ನಮ್ಮ ಇಲಾಖೆ ವತಿಯಿಂದ ಒಟ್ಟು 39 ಸೇವೆಗಳನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ 4 ವಿಭಾಗ ಮಾಡ್ತಾ ಇದ್ದೇವೆ. ಒಂದು ಮದ್ಯ ಉತ್ಪಾದಕರಿಗೆ ಸಂಬಂಧಪಟ್ಟಂತ 22 ಸೇವೆಗಳು. ಇನ್ನ ಆ 8 ಸೇವೆಗಳು ಮದ್ಯ ಮಾರಾಟಗಾರರು ಅಂದ್ರೆ ರಿಟೈಲರ್ಸ್ ಸನ್ನದುದಾರರಿದ್ದಾರೆ. ಆ ಸನ್ನದುದಾರರ ಕುಂದುಕೊರತೆಗಳಿಗೆ ಸಂಬಂಧಪಟ್ಟಂತ ಸಕಾಲ ಸೇವೆಗಳು 28 ಇದಾವೆ. ಮತ್ತು ಇನ್ನ 6 ಸೇವೆಗಳು ಕಾಕಂಬಿ ಮೊಲಾಸಿಸ್ ಸೇವೆಗೆ ಸಂಬಂಧಪಟ್ಟಂತ 6 ಸೇವೆಗಳನ್ನ ಕೊಡ್ತಾ ಇದ್ದೀವಿ. 3 ಸೇವೆಗಳು ನಾರ್ಕೋಟಿಕ್ಸ್ ಡ್ರಗ್ಸ್ ಸಂಬಂಧಪಟ್ಟಂತೆ ಮೆಡಿಕಲ್ ಪ್ರಾಕ್ಟಿಷನರ್ ಮತ್ತು ಡಾಕ್ಟರ್ಸ್ ಹಾಸ್ಪಿಟಲ್ಗಳಿಗೆ ನಾವು NDPS ಸೇವೆಯನ್ನು ಕೊಡ್ತಾ ಇದೀವಿ. ಅದರಲ್ಲಿ 3 ಸೇವೆಗಳನ್ನ ಈಗಾಗಲೇ ನಾವು ಅಧಿನಿಯಮವನ್ನ ಜಾರಿಗೊಳಿಸಿದೀವಿ. ಸಾರ್ವಜನಿಕರಿಗಾಗಿ ದಿನಾಂಕ 25/10/2018 33 ಸೇವೆಗಳನ್ನು ನಾವು ಪ್ರಾರಂಭಿಸಿದ್ವಿ. ಆಮೇಲೆ 16/10/2020 5 ಸೇವೆಗಳನ್ನ ಪ್ರಾರಂಭಿಸಿದೀವಿ. 28/11/2022 1 ಸೇವೆಯನ್ನ ಪ್ರಾರಂಭಿಸಿದೀವಿ. ಒಟ್ಟು 39 ಸೇವೆಗಳು ಸಾರ್ವಜನಿಕರಿಗಾಗಿ ನಮ್ಮಲ್ಲಿ ಅಬಕಾರಿ ಇಲಾಖೆಯಲ್ಲಿ ನಾವು ಸಕಾಲ ಸೇವೆಗಳನ್ನ ಕೊಡ್ತಾ ಇದ್ದೇವೆ. ಮೊದಲಿಗೆ ಮದ್ಯ ಉತ್ಪಾದನಾ ಘಟಕಕ್ಕೆ ಸಂಬಂಧಪಟ್ಟಂತ ಸೇವೆ, ಡಿಸ್ಟಿಲರಿ, ಬ್ರಿವರಿ, ವೈನರಿ ಮತ್ತು ಸನ್ನದಗಳ ನವೀಕರಣ, ಅವ್ರಿಗೆ ರಿನ್ಯೂವಲ್ ಮಾಡತಕ್ಕಂತ ಸೇವೆಯನ್ನ ಕೊಡ್ತಾ ಇದ್ದೀವಿ. ಎರಡನೇದು ಡಿಸ್ಟಿಲರಿ, ಬ್ರಿವರಿ, ಮೈಕ್ರೋ ಬ್ರಿವರಿ, ಫೋರ್ಟಿಫೈಡ್ ವೈನರಿ ಮತ್ತು ಸನ್ನದಗಳ ವರ್ಗಾವಣೆ. ಸನ್ನದದಾರರು ಮೃತ ಹೊಂದಿದ್ರೆ 17A ಅಂತ ಹೇಳಿ ಒಂದು ನಾವು ಸೇವೆಯನ್ನ ಕೊಡ್ತಾ ಇದ್ದೇವೆ. ಮೂರನೇದು ಡಿಸ್ಟಿಲರಿ, ಬ್ರಿವರಿ, ಮೈಕ್ರೋ ಬ್ರಿವರಿ, ಫೋರ್ಟಿಫೈಡ್ ವೈನರಿ ಸನ್ನದಗಳ ವರ್ಗಾವಣೆ. ಇದು ನಾವು 17B ವರ್ಗಾವಣೆ ಅಂತ ಹೇಳ್ತೀವಿ. ಯಾರಾದ್ರೂ ಖರೀದಿ ಮಾಡಿದ್ರೆ ಒಬ್ಬ ವ್ಯಕ್ತಿಯ ಹೆಸರಿಂದ ಇನ್ನೊಬ್ಬ ವ್ಯಕ್ತಿಯ ಹೆಸರಿಗೆ ವರ್ಗಾವಣೆ ಮಾಡತಕ್ಕಂತ ಒಂದು ಸೇವೆಯನ್ನ ಕೊಡ್ತೀವಿ. 4ನೇ ಸೇವೆ ಮದ್ಯಪಾನ ಆಮದಿಗೆ ನಿರಾಕ್ಷೇಪಣಾ ಪತ್ರ, NOC ಫಾರ್ ಇಂಪೋರ್ಟ್ ಆಫ್ ಸ್ಪಿರಿಟ್ ಫಾರ್ ಡಿಸ್ಟಿಲರಿ. 5ನೇ ಸೇವೆ ಮದ್ಯಪಾನ ರಫ್ತಿಗೆ ನಿರಾಕ್ಷೇಪಣಾ ಪತ್ರ, NOC ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ನಾವು ಅದೊಂದು ಸೇವೆಯನ್ನ ಕೊಡ್ತಾ ಇದ್ದೇವೆ. 6ನೇದು ಮದ್ಯ ರಫ್ತು ಮಾಡಲು ಸಹಮತಿ ಪತ್ರ, ಹೊರದೇಶಕ್ಕೆ ಕನ್ಸೆಂಟ್ ಲೆಟರ್. ಹೊರದೇಶಕ್ಕೆ ನಾವು ಮದ್ಯವನ್ನ ಸರಬರಾಜು ಮಾಡಬೇಕಾದ್ರೆ ಒಂದು ನಮ್ಮ ಇಲಾಖೆಯಿಂದ ಒಂದು ಕನ್ಸೆಂಟ್ ಲೆಟರ್ ಕೊಡ್ತೀವಿ. ಆ ಸೇವೆಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. 7ನೇದು ವೈನ್ ರಫ್ತು ಮಾಡಲು ಸಹಮತಿ ಪತ್ರ, ಹೊರದೇಶಕ್ಕೆ ವೈನ್ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ನಾವು ಕನ್ಸೆಂಟ್ ಲೆಟರ್ ಅನ್ನು ಕೊಡ್ತೀವಿ. ಅದು ಒಂದು ಸೇವೆ. ಬಿಯರ್ ರಫ್ತು ಮಾಡಲು ಸಹಮತಿ ಪತ್ರ, ಕನ್ಸೆಂಟ್ ಲೆಟರ್ ಟು ಬಿಯರ್ ಎಕ್ಸ್ಪೋರ್ಟ್, ಹೊರದೇಶಕ್ಕೆ. 9ನೇದು ಸ್ಥಳೀಯ ಲೇಬಲ್ ಅನುಮೋದನೆ, ನಾವು ಬ್ರಾಂಡ್ಗಳ ಲೇಬಲ್ಗಳನ್ನ ಅಪ್ರೂವ್ ಮಾಡಿ ಕೊಡ್ತೇವೆ. ಆ ಸೇವೆಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. 10ನೇ ಸೇವೆ DP, MRP ಮತ್ತು DRP, RMRP ಅಪ್ರೂವಲ್. ಮದ್ಯ ಉತ್ಪಾದಕರ ಅವರ ಬ್ರಾಂಡ್ ಅನ್ನ ಅವರು ಸರಬರಾಜು ಮಾಡಿರ್ತಕ್ಕಂಥ ಮದ್ಯಕ್ಕೆ ರೇಟ್ ಅನ್ನ ನಿರ್ಧಾರ ಮಾಡತಕ್ಕಂಥದ್ದು, ಅದನ್ನು ಅಪ್ರೂವ್ ಮಾಡತಕ್ಕಂಥ ಕೆಲಸ 10ನೇದು. 11ನೇದು KSPCL ನಿಂದ ಸ್ವೀಕೃತವಾಗಿರುವ ಹೊರರಾಜ್ಯದ ಲೇಬಲ್ ಅನುಮೋದನೆ. KSPCL ಸಂಸ್ಥೆಗೆ ಹೊರರಾಜ್ಯದಿಂದ ಲೇಬಲ್ ಅಪ್ರೂವ್ ಗೆ ನಮಗೆ ಉತ್ಪಾದಕರು ಬರ್ತಾರೆ, ಅದನ್ನು ಕೂಡ ನಾವು ಅಪ್ರೂವ್ ಮಾಡಿ ಕೊಡ್ತೇವೆ. 12ನೇದು KSPCL ನಿಂದ ಸ್ವೀಕೃತವಾಗಿರುವ ಹೊರದೇಶದ ಲೇಬಲ್ ಅನುಮೋದನೆ. ಹೊರದೇಶದಿಂದ ಕೆಲವು ಬ್ರಾಂಡ್ಗಳು ನಮ್ಮ ರಾಜ್ಯಕ್ಕೆ ಆಮದಾಗ್ತವೆ, ಅಂತವುಗಳ ಲೇಬಲ್ ಅನ್ನ ಅಪ್ರೂವ್ ಮಾಡ್ಕೊಳ್ತಕ್ಕಂಥದ್ದು. 13ನೇದು ಪ್ರಾಥಮಿಕ ಡಿಸ್ಟಿಲರಿ, ಮದ್ಯ ಉತ್ಪಾದನಾ ಡಿಸ್ಟಿಲರಿ, ವೈನರಿಗೆ ಮದ್ಯಪಾನ ಹಂಚಿಕೆ ಅಂದ್ರೆ ಸ್ಪಿರಿಟ್ ಅನ್ನ ಅಲಾಟ್ ಮಾಡ್ತಕ್ಕಂಥದ್ದು. ಪ್ರೈಮರಿ ಡಿಸ್ಟಿಲರಿಗೆ ಮತ್ತು IML ಡಿಸ್ಟಿಲರಿ, ವೈನರಿಗೆ ಅಲಾಟ್ಮೆಂಟ್, ಸ್ಪಿರಿಟ್ ಅಲಾಟ್ಮೆಂಟ್ ಲೆಟರ್ ಕೊಡ್ತಕ್ಕಂಥದ್ದು. 14ನೇದು ಮದ್ಯ ರಫ್ತು ಮಾಡಲು ಸಹಮತಿ ಪತ್ರ. ಹೊರ ರಾಜ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಮಾಡಿರ್ತಕ್ಕಂಥ ಮದ್ಯವನ್ನ ಹೊರ ರಾಜ್ಯಕ್ಕೆ ರಫ್ತು ಮಾಡಬೇಕಾದ್ರೆ ಅದಕ್ಕೆ ನಾವು ಅನುಮತಿ ಕೊಡ್ತೀವಿ, ಕನ್ಸೆಂಟ್ ಲೆಟರ್. ಹೊರ ರಾಜ್ಯಕ್ಕೆ ನೀವು ರಫ್ತು ಮಾಡಬಹುದು ಅಂತ ಆ ಸೇವೆಯನ್ನು ಕೂಡ ನಾವು ಕೊಡ್ತೀವಿ. ವೈನ್ ರಫ್ತು ಮಾಡಲು ಸಹಮತಿ ಪತ್ರ, ವೈನ್ ನ ಬೇರೆ ರಾಜ್ಯಕ್ಕೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಕನ್ಸೆಂಟ್ ಲೆಟರ್ ನ ಕನ್ಕರೆನ್ಸ್ ಕೊಡ್ತೀವಿ. ವೈನ್ ರಫ್ತು ಮಾಡಲು ಸಹಮತಿ ಪತ್ರ 15ನೇ ಸೇವೆ. 16ನೇ ಸೇವೆ ಬಿಯರ್ ರಫ್ತು ಮಾಡಲು ಸಹಮತಿ ಪತ್ರ, ಹೊರ ರಾಜ್ಯಕ್ಕೆ ಬಿಯರ್ ನ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಕನ್ಕರೆನ್ಸ್ ಲೆಟರ್ ನ ಕೊಡ್ತೇವೆ. 17ನೇ ಸೇವೆ ಡಿಸ್ಟಿಲರಿ, ಬಾಟ್ಲಿಂಗ್ ಮತ್ತು ಬ್ರಿವರಿ, ಫೋರ್ಟಿಫೈಡ್ ವೈನರಿ ಸನ್ನದಗಳನ್ನ ಗ್ರಾಂಟ್ ಮಾಡ್ತಕ್ಕಂಥದ್ದು 17ನೇ ಸೇವೆ. ಅವ್ರಿಗೆ ಡಿಸ್ಟಿಲರಿ, ಬ್ರಿವರಿ, ವೈನರಿ ಇವರಿಗೆಲ್ಲ ಪ್ರೊಡಕ್ಷನ್ ಯೂನಿಟ್ ಗಳಿಗೆ ನಾವು ಗ್ರಾಂಟ್ ಕೊಡ್ತೀವಿ. 18ನೇದು ಡಿಸ್ಟಿಲರಿ, ವೈನರಿ ಗಳಿಗೆ ಮದ್ಯಸಾರ ಆಮದು ಮಾಡಲು ಆಮದು ರಹದಾರಿ ನೀಡುವಿಕೆ, ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ನಾವು ಪರ್ಮಿಟ್ ಅನ್ನ ಕೊಡ್ತಕ್ಕಂಥದ್ದು, ಸ್ಪಿರಿಟ್ ನ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದು. 19ನೇ ಸೇವೆ ಮದ್ಯ, ಬಿಯರ್, ವೈನ್ ಆಮದು ಮಾಡಲು ಆಮದು ರಹದಾರಿ ನೀಡುವಿಕೆ ಅಂದ್ರೆ ಮದ್ಯ ಮತ್ತು ಬಿಯರ್ ಮತ್ತು ವೈನ್ 3 ರೀತಿಯ ಇದನ್ನ ನಮ್ಮ ರಾಜ್ಯದ ಒಳಗಡೆ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ನಾವು ಪರ್ಮಿಟ್ ಅನ್ನು ಇಶ್ಯೂ ಮಾಡ್ತೀವಿ. 20ನೇ ಸೇವೆ ಮದ್ಯಸಾರ ರಫ್ತು ಮಾಡಲು ರಫ್ತು ರಹದಾರಿ ನೀಡುವಿಕೆ, ಪರ್ಮಿಟ್ ಅನ್ನು ಇಡ್ತಕ್ಕಂಥದ್ದು. ಹೊರ ರಾಜ್ಯಕ್ಕೆ ಸ್ಪಿರಿಟ್ ಅನ್ನ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ನಾವು ಪರ್ಮಿಟ್
ಪರ್ಮಿಟನ್ನು ಕೊಡ್ತೀವಿ. 21ನೇದು ಮದ್ಯ, ಬಿಯರ್, ವೈನು ರಫ್ತು ಮಾಡಲು ರಫ್ತು ರಹದಾರಿ ನೀಡುವಿಕೆ. ಲಿಕ್ಕರ್, ಬಿಯರ್, ವೈನ್ ಅದನ್ನ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಪರ್ಮಿಟ್ ಕೊಡ್ತೀವಿ. 22ನೇ ಸೇವೆ ಮದ್ಯ, ಬಿಯರ್, ವೈನ್ ರಫ್ತು ಮಾಡಲು ಅಬಕಾರಿ ಸತ್ಯಾಪನ ಪತ್ರ ನೀಡುವಿಕೆ. ನಮ್ಮ ಅಬಕಾರಿ ಇಲಾಖೆಯಲ್ಲಿ EVC ಅಂತ ಹೇಳಿ ಕರಿತೀವಿ, ಎಕ್ಸೈಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಅಂತ ಹೇಳಿ. ಲಿಕ್ಕರ್ ಇರ್ಬೋದು, ಬಿಯರ್ ಇರ್ಬೋದು, ವೈನ್ ಇರ್ಬೋದು, ಇದಕ್ಕೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ನಾವು EBC ಕೊಡ್ತಕ್ಕಂಥದ್ದು. ಇಷ್ಟು ಮದ್ಯ ಉತ್ಪಾದನಾ ಘಟಕಗಳು, ಡಿಸ್ಟಿಲರಿ, ಬ್ರಿವರಿ, ವೈನರಿ, ಇವ್ರಿಗೆ ಸಂಬಂಧಪಟ್ಟಂತ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್, ಲೈಸೆನ್ಸ್ ರಿನ್ಯೂವಲ್ ಮಾಡ್ತಕ್ಕಂಥದ್ದು, ಲೈಸೆನ್ಸ್ ಗ್ರಾಂಟ್ ಮಾಡ್ತಕ್ಕಂಥದ್ದು, ಮತ್ತೆ EVC ಕೊಡ್ತಕ್ಕಂಥದ್ದು, ಪರ್ಮಿಟ್ ಕೊಡ್ತಕ್ಕಂಥದ್ದು, ಒಟ್ಟು 22 ರೀತಿಯ ಸೇವೆಗಳನ್ನು ನಮ್ಮ ಅಬಕಾರಿ ಇಲಾಖೆ ವತಿಯಿಂದ ಸಕಾಲ ಸೇವೆಗಳ ಅಧಿನಿಯಮದ ಅಡಿಯಲ್ಲಿ ನಾವು ಕೊಡ್ತಾ ಇದ್ದೀವಿ. ಇನ್ನ 2ನೇ ವಿಭಾಗಕ್ಕೆ ಬರ್ತಾ ಇದ್ದೀನಿ. ಇಲ್ಲಿವರೆಗೆ ಹೇಳಿದ್ದು ದೊಡ್ಡ ಡಿಸ್ಟಿಲರಿಗೆ ಸಂಬಂಧಪಟ್ಟಂತ ವಿಚಾರಗಳು. ಈಗ ರಿಟೈಲರ್ಸ್, ಚಿಕ್ಕ ಚಿಕ್ಕ ಮಾರಾಟಗಾರರು ಏನು ನಮಗೆ ಕಂಡು ಬರ್ತಾರೆ, ಅದರಲ್ಲಿ CL2 ಇರ್ಬೋದು, CL9, CL7, CL4 ಈ ತರ ನೀವು ಮದ್ಯ ಮಾರಾಟಗಾರರಿಗೆ ಸಂಬಂಧಪಟ್ಟಂತ ಸೇವೆಗಳನ್ನ ನಾವು ಕೊಡ್ತಾ ಇದೀವಿ. ಅದರಲ್ಲಿ ಮೊದಲನೇದು ಸನ್ನದುಗಳ ಮಂಜೂರಾತಿ, ಗ್ರಾಂಟ್ ಆಫ್ ಲೈಸೆನ್ಸ್. ಅದು ಕೂಡ ಈ ನಮ್ಮ ಸಕಾಲ ಸೇವೆಯಲ್ಲಿ ಅಡಿನಲ್ಲಿ ತಂದಿದ್ದೀವಿ. ಇಷ್ಟೇ ದಿವಸದೊಳಗಾಗಿ ಅವ್ರ ಸನ್ನದು ಮಂಜೂರಾತಿ ಆಗಬೇಕು ಅಂತೇಳಿ. 2ನೇದು ಸನ್ನದುಗಳ ವರ್ಗಾವಣೆ, 17A ಮತ್ತು 17B ಎರಡೂ ಸೇವೆಗಳನ್ನು ಒಟ್ಟಾಗಿ ಸೇರಿಸಿದ್ದೀವಿ. ಒಂದು ಮೃತರಾಗಿದ್ದರೆ ಅವರು ಕಾನೂನುಬದ್ಧ ವಾರಸುದಾರರಿಗೆ ವರ್ಗಾವಣೆ ಮಾಡ್ತಕ್ಕಂಥದ್ದು ಸನ್ನದನ್ನು, ಅದನ್ನು 17A ಪ್ರಕ್ರಿಯೆ ಅಡಿಯಲ್ಲಿ ಮಾಡ್ತೀವಿ. ಇನ್ನು ಒಬ್ಬರು ಸನ್ನದನ್ನು ಯಾರಾದರೂ ಖರೀದಿ ಮಾಡಿದರೆ ಅಥವಾ ವರ್ಗಾವಣೆ ಮಾಡಿಕೊಂಡ್ರೆ ಅದನ್ನು 17B ಪ್ರಕ್ರಿಯೆ ಅಡಿಯಲ್ಲಿ ಒಬ್ಬ ಸನ್ನದದಾರರಿಂದ ಇನ್ನೊಬ್ಬ ವ್ಯಕ್ತಿಗೆ ನಾವು ಸನ್ನದನ್ನು ವರ್ಗಾವಣೆ ಮಾಡಿಕೊಡೋ ಪ್ರಕ್ರಿಯೆ ಇದೆ. ಅದಕ್ಕೆ ನಾವು 17B ಪ್ರಕ್ರಿಯೆ ಅಂತೇಳಿ ಕರಿತೀವಿ.